ಸರ್, ಈಗ ಯಾವುದನ್ನು ತಿರಸ್ಕಾರ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೇ ನಮ್ಮ ಆಸೆ ಏನಂದರೆ ಆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕಂತ ನಮ್ಮ ಹೈಕಮಾಂಡ್ ಹೇಳಿದೆ. ಅದು ಹೇಳಿದ ಮೇಲೆ ಒಂದಿಷ್ಟು ಜನರೆಲ್ಲರೂ ಸೇರಿ ನಮ್ಮಲ್ಲೇ ಚರ್ಚೆ ಆದತ್ನಾಗ ಅದು 10 ವರ್ಷದ ಸಮೀಕ್ಷೆ. ಅದರೊಳಗೆ ಆರ್ಟಿಕಲ್ 1995 ಸೆಕ್ಷನ್ 11(1) ಒಂದು ಪ್ರಕಾರ ಅದನ್ನು 10 ವರ್ಷ ಆದಮೇಲೆ ಹೊಸ ಸಮೀಕ್ಷೆ ಮಾಡಬೇಕಂತ ಆಯೋಗನ ಹಿಂದುಳಿದ ವರ್ಗದ ಆಯೋಗನ ಹೇಳ್ತಾ ಇದೆ. ಆಯೋಗ ಹೇಳೋದ್ರಿಂದ ಇದನ್ನು ಮಾಡಿದರೆ ನಾಳೆ ಕೋರ್ಟ್ನೊಳಗೆ ಮತ್ತೊಂದು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೈಕಮಾಂಡ್ ಹೇಳಿದ್ದನ್ನು ಒಂದೇ, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಒಂದು ದಿವಸ ಪೂರ್ಣ ಪ್ರಮಾಣ ಕನಿಷ್ಠ 3 ರಿಂದ 4 ತಾಸು ಚರ್ಚೆ ಆಗಿ ಆ ಒಂದು ವರದಿಗೆ ಮತ್ತೊಂದು ಹೊಸ ವರದಿಯನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಮಾಡಲಿಕ್ಕೆ ನಾವು ನಿರ್ಧಾರವನ್ನು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಅದರ ರೂಪರೇಷೆಗಳನ್ನು ನನಗೆ ಆ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಇಲಾಖೆ ರೂಪರೇಷೆಗಳನ್ನು ರೆಡಿಯನ್ನು ಮಾಡ್ತೀವಿ. 90 ದಿವಸ ಅಂತ ನಾವು ಹೇಳಿದ್ದೀವಿ. ಎಂದು ನಾವು ಆದೇಶ ಮಾಡ್ತೀವಿ, ಆದೇಶ ಮಾಡಿದ 90 ದಿವಸದೊಳಗೆ ಅದನ್ನು ನಾವು ಆಯೋಗ ಮತ್ತೊಂದು ವರದಿಯನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಗಣತಿಯನ್ನು ಮಾಡಂಗಿಲ್ಲ ಅವರು. ಜಾತಿ ಗಣತಿಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮದು. ಜಾತಿ ಎಲ್ಲದರಲ್ಲೂ ಜಾತಿ ಇರ್ತೈತೆ, ಜಾತಿ ಕಾಲಮ್ ಇರ್ತೈತೆ. ನಮ್ಮಲ್ಲಿ ಜಾತಿ ಕಾಲಮ್ ಇರ್ತೈತೆ, ಇರೋಲ್ಲ ಅಂತಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದು ಜಾತಿ ಜನಗಣತಿ. ನಾವು ಮಾಡ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಜಾತಿ ಕಾಲಮ್ ಇರಲೇಬೇಕು. ಯಾವ್ಯಾವ ಜಾತಿಯೊಳಗೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಯಾರು ಡೆವಲಪ್ ಆಗಿದ್ದಾರೆ, ಎಷ್ಟು ಅಭಿವೃದ್ಧಿ ಆಗಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ, ಸಾಮಾಜಿಕವಾಗಿ ಎಷ್ಟಿದ್ದಾರೆ, ಯಾರ್ಯಾರ ಹತ್ರ ಏನೇನಿದೆ ಅನ್ನೋದು ಗೊತ್ತಾಗಬೇಕಂತಂದರೆ ಅದು ಎಲ್ಲದೂ ಜಾತಿ ಇದ್ದೇ ಇರ್ತೈತೆ. ಕೇಂದ್ರ ಸರ್ಕಾರ ಮಾಡೋದು ಜಾತಿ ಜನಗಣತಿ, ರಾಜ್ಯ ಸರ್ಕಾರ ಮಾಡೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಸರ್, ಈಗ ಅವ್ರು ಮಾಡಬೇಕಾಗೈತೆ. ಅವ್ರಿಗೆ ಏನೇನು ಕಾರಣಗಳನ್ನ ಇಟ್ಕೊಂಡಾರ ಜೋಶಿ ಅವರಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಕೇಳಿದ್ರೆ ಅದನ್ನು ಮಾಹಿತಿ ಕೊಡ್ಬೋದು. ಅವ್ರು ಕೊಡ್ತಾ ಇರೋದು ಜಾತಿ ಜನಗಣತಿ 26 ಮತ್ತು 27 ಅಂತ ಅಧಿಸೂಚನೆ ಹೊರಡಿಸಿದ್ದು ನಾನು ನೋಡಿದ್ದೀನಿ. ಅಲ್ಲ ಸರ್, ಈಗ ನಿಮ್ಮ ವರದಿ ಏನು ಈ ಮತ್ತೊಂದು ಸಮೀಕ್ಷೆ ಆಯ್ತಲ್ಲ, ಹೈಕಮಾಂಡ್ ಸೂಚನೆ ಇರ್ತದೆ, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಇದು ಹಿನ್ನಡೆ ಆಯಿತು ಅಂತ. ನೋ, ಹಿನ್ನಡೆಯನ್ನ ಪ್ರಶ್ನೆ ಇಲ್ಲ. ಇದು ನಮ್ಮ ಕಮಿಟ್ಮೆಂಟು, ನಮ್ಮ ಪಾರ್ಟಿ ಕಮಿಟ್ಮೆಂಟು, ನಮ್ಮ ಪಕ್ಷದ ಕಮಿಟ್ಮೆಂಟು, ನಮ್ಮ ಮುಖ್ಯಮಂತ್ರಿಗಳ ಕಮಿಟ್ಮೆಂಟ್. ಇನ್ನೇನು ಬಿಡುಗಡೆ ಬಿಡ್ತು ಅಂತ ತರಾತುರಿಯಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ನಾವು 90 ಡೇಸ್ ಒಳಗೆ ರೆಡಿ ಮಾಡ್ತೀವಿ, ಅದನ್ನು ಮಾಡಿ ಕೊಡ್ತೀವಿ. ರೋಡಿನ ಬಗ್ಗೆ ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಆ ರೋಡನ್ನು ಸರಿ ಮಾಡ್ತೀವಿ. ಇದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ 17 ಲಕ್ಷ ರೂಪಾಯಿ ತುಂಬಕ್ಕಂತ ಇದು ಬಂದಿತ್ತು. ಅದನ್ನೆಲ್ಲ ಚರ್ಚೆ ಮಾಡಿದ್ದೀನಿ, ಸರಿಯಾಗುತ್ತೆ. ವರ್ಕ್ ಸ್ಟಾರ್ಟ್ ಮಾಡೋ ಕೆಲಸ ಮಾಡ್ತೀವಿ. ಸರ್, ಈಗ ಯಾವುದನ್ನು ತಿರಸ್ಕಾರ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೇ ನಮ್ಮ ಆಸೆ ಏನಂದರೆ ಆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕಂತ ನಮ್ಮ ಹೈಕಮಾಂಡ್ ಹೇಳಿದೆ. ಅದು ಹೇಳಿದ ಮೇಲೆ ಒಂದಿಷ್ಟು ಜನರೆಲ್ಲರೂ ಸೇರಿ ನಮ್ಮಲ್ಲೇ ಚರ್ಚೆ ಆದತ್ನಾಗ ಅದು 10 ವರ್ಷದ ಸಮೀಕ್ಷೆ. ಅದರೊಳಗೆ ಆರ್ಟಿಕಲ್ 1995 ಸೆಕ್ಷನ್ 11(1) ಒಂದು ಪ್ರಕಾರ ಅದನ್ನು 10 ವರ್ಷ ಆದಮೇಲೆ ಹೊಸ ಸಮೀಕ್ಷೆ ಮಾಡಬೇಕಂತ ಆಯೋಗನ ಹಿಂದುಳಿದ ವರ್ಗದ ಆಯೋಗನ ಹೇಳ್ತಾ ಇದೆ. ಆಯೋಗ ಹೇಳೋದ್ರಿಂದ ಇದನ್ನು ಮಾಡಿದರೆ ನಾಳೆ ಕೋರ್ಟ್ನೊಳಗೆ ಮತ್ತೊಂದು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೈಕಮಾಂಡ್ ಹೇಳಿದ್ದನ್ನು ಒಂದೇ, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಒಂದು ದಿವಸ ಪೂರ್ಣ ಪ್ರಮಾಣ ಕನಿಷ್ಠ 3 ರಿಂದ 4 ತಾಸು ಚರ್ಚೆ ಆಗಿ ಆ ಒಂದು ವರದಿಗೆ ಮತ್ತೊಂದು ಹೊಸ ವರದಿಯನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಮಾಡಲಿಕ್ಕೆ ನಾವು ನಿರ್ಧಾರವನ್ನು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಅದರ ರೂಪರೇಷೆಗಳನ್ನು ನನಗೆ ಆ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಇಲಾಖೆ ರೂಪರೇಷೆಗಳನ್ನು ರೆಡಿಯನ್ನು ಮಾಡ್ತೀವಿ. 90 ದಿವಸ ಅಂತ ನಾವು ಹೇಳಿದ್ದೀವಿ.
ಎಂದು ನಾವು ಆದೇಶ ಮಾಡ್ತೀವಿ, ಆದೇಶ ಮಾಡಿದ 90 ದಿವಸದೊಳಗೆ ಅದನ್ನು ನಾವು ಆಯೋಗ ಮತ್ತೊಂದು ವರದಿಯನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲ ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಈಗ ಅಧಿಸೂಚನೆಯನ್ನು ಹೊರಡಿಸಿದೆ. ಎರಡು ಹಂತದಲ್ಲಿ ಅವರು ಜಾತಿ ಗಣತಿ Yes. ಮತ್ತು ಜನಗಣತಿಯನ್ನು ಮಾಡ್ತಾರೆ. ಗಣತಿಯನ್ನು ಮಾಡಂಗಿಲ್ಲ ಅವರು. ಜಾತಿ ಗಣತಿಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮದು. ಜಾತಿ ಎಲ್ಲದರಲ್ಲೂ ಜಾತಿ ಇರ್ತೈತೆ, ಜಾತಿ ಕಾಲಮ್ ಇರ್ತೈತೆ. ನಮ್ಮಲ್ಲಿ ಜಾತಿ ಕಾಲಮ್ ಇರ್ತೈತೆ, ಇರೋಲ್ಲ ಅಂತಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದು ಜಾತಿ ಜನಗಣತಿ. ನಾವು ಮಾಡ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಜಾತಿ ಕಾಲಮ್ ಇರಲೇಬೇಕು. ಯಾವ್ಯಾವ ಜಾತಿಯೊಳಗೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಯಾರು ಡೆವಲಪ್ ಆಗಿದ್ದಾರೆ, ಎಷ್ಟು ಅಭಿವೃದ್ಧಿ ಆಗಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ, ಸಾಮಾಜಿಕವಾಗಿ ಎಷ್ಟಿದ್ದಾರೆ, ಯಾರ್ಯಾರ ಹತ್ರ ಏನೇನಿದೆ ಅನ್ನೋದು ಗೊತ್ತಾಗಬೇಕಂತಂದರೆ ಅದು ಎಲ್ಲದೂ ಜಾತಿ ಇದ್ದೇ ಇರ್ತೈತೆ. ಕೇಂದ್ರ ಸರ್ಕಾರ ಮಾಡೋದು ಜಾತಿ ಜನಗಣತಿ, ರಾಜ್ಯ ಸರ್ಕಾರ ಮಾಡೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಸೆಂಟ್ರಲ್ ಗೌರ್ಮೆಂಟ್ನವರು ದಿಢೀರಂತ ಅಧಿಸೂಚನೆ ಹೊರಡಿಸಕ್ಕೆ ಏನು ಕಾರಣ? ಸರ್, ಈಗ ಅವ್ರು ಮಾಡಬೇಕಾಗೈತೆ. ಅವ್ರಿಗೆ ಏನೇನು ಕಾರಣಗಳನ್ನ ಇಟ್ಕೊಂಡಾರ ಜೋಶಿ ಅವರಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಕೇಳಿದ್ರೆ ಅದನ್ನು ಮಾಹಿತಿ ಕೊಡ್ಬೋದು. ಅವ್ರು ಕೊಡ್ತಾ ಇರೋದು ಜಾತಿ ಜನಗಣತಿ 26 ಮತ್ತು 27 ಅಂತ ಅಧಿಸೂಚನೆ ಹೊರಡಿಸಿದ್ದು ನಾನು ನೋಡಿದ್ದೀನಿ. ಅಲ್ಲ ಸರ್, ಈಗ ನಿಮ್ಮ ವರದಿ ಏನು ಈ ಮತ್ತೊಂದು ಸಮೀಕ್ಷೆ ಆಯ್ತಲ್ಲ, ಹೈಕಮಾಂಡ್ ಸೂಚನೆ ಇರುತ್ತೆ, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಇದು ಹಿನ್ನಡೆ ಆಯಿತು ಅಂತ. ನೋ, ಹಿನ್ನಡೆಯನ್ನ ಪ್ರಶ್ನೆ ಇಲ್ಲ. ಇದು ನಮ್ಮ ಕಮಿಟ್ಮೆಂಟು, ನಮ್ಮ ಪಾರ್ಟಿ ಕಮಿಟ್ಮೆಂಟು, ನಮ್ಮ ಪಕ್ಷದ ಕಮಿಟ್ಮೆಂಟು, ನಮ್ಮ ಮುಖ್ಯಮಂತ್ರಿಗಳ ಕಮಿಟ್ಮೆಂಟ್. ಇನ್ನೇನು ಬಿಡುತ್ತು ಅಂತ ತರಾತುರಿಯಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ನಾವು 90 ಡೇಸ್ ಒಳಗೆ ರೆಡಿ ಮಾಡ್ತೀವಿ, ಅದನ್ನು ಮಾಡಿ ಕೊಡ್ತೀವಿ. ರೋಡಿನ ಬಗ್ಗೆ ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಆ ರೋಡನ್ನು ಸರಿ ಮಾಡ್ತೀವಿ. ಇದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ 17 ಲಕ್ಷ ರೂಪಾಯಿ ತುಂಬಬೇಕಂತ ಇದು ಬಂದಿತ್ತು. ಅದನ್ನೆಲ್ಲ ಚರ್ಚೆ ಮಾಡಿದ್ದೀನಿ, ಸರಿಯಾಗುತ್ತೆ. ವರ್ಕ್ ಸ್ಟಾರ್ಟ್ ಮಾಡೋ ಕೆಲಸ ಮಾಡ್ತೀವಿ. ಸರ್, ಈಗ ಯಾವುದನ್ನು ತಿರಸ್ಕಾರ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೇ ನಮ್ಮ ಆಸೆ ಏನಂದರೆ ಆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕಂತ ನಮ್ಮ ಹೈಕಮಾಂಡ್ ಹೇಳಿದೆ. ಅದು ಹೇಳಿದ ಮೇಲೆ ಒಂದಿಷ್ಟು ಜನರೆಲ್ಲರೂ ಸೇರಿ ನಮ್ಮಲ್ಲೇ ಚರ್ಚೆ ಆದೊಳಗೆ ಅದು 10 ವರ್ಷದ ಸಮೀಕ್ಷೆ. ಅದರೊಳಗೆ ಆರ್ಟಿಕಲ್ 1995 ಸೆಕ್ಷನ್ 11(1) ಒಂದು ಪ್ರಕಾರ ಅದನ್ನು 10 ವರ್ಷ ಆದಮೇಲೆ ಹೊಸ ಸಮೀಕ್ಷೆ ಮಾಡಬೇಕಂತ ಆಯೋಗನ, ಹಿಂದುಳಿದ ವರ್ಗದ ಆಯೋಗನ ಹೇಳ್ತಾ ಇದೆ. ಆಯೋಗ ಹೇಳೋದ್ರಿಂದ ಇದನ್ನು ಮಾಡಿದರೆ ನಾಳೆ ಕೋರ್ಟ್ನೊಳಗೆ ಮತ್ತೊಂದು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೈಕಮಾಂಡ್ ಹೇಳಿದ್ದನ್ನು ಒಂದೇ, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಒಂದು ದಿವಸ ಪೂರ್ಣ ಪ್ರಮಾಣ ಕನಿಷ್ಠ 3 ರಿಂದ 4 ತಾಸು ಚರ್ಚೆ ಆಗಿ ಆ ಒಂದು ವರದಿಗೆ ಮತ್ತೊಂದು ಹೊಸ ವರದಿಯನ್ನು, ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಮಾಡಲಿಕ್ಕೆ ನಾವು ನಿರ್ಧಾರವನ್ನು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಅದರ ರೂಪರೇಷೆಗಳನ್ನು ನನಗೆ ಆ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಇಲಾಖೆ ರೂಪರೇಷೆಗಳನ್ನು ರೆಡಿಯನ್ನು ಮಾಡ್ತೀವಿ. 90 ದಿವಸ ಅಂತ ನಾವು ಹೇಳಿದ್ದೀವಿ. ಎಂದು ನಾವು ಆದೇಶ ಮಾಡ್ತೀವಿ, ಆದೇಶ ಮಾಡಿದ 90 ದಿವಸದೊಳಗೆ ಅದನ್ನು ನಾವು ಆಯೋಗ ಮತ್ತೊಂದು ವರದಿಯನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲ ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಈಗ ಅಧಿಸೂಚನೆಯನ್ನು ಹೊರಡಿಸಿದೆ. ಎರಡು ಹಂತದಲ್ಲಿ ಅವರು ಜಾತಿ ಗಣತಿ ಮತ್ತು ಜನಗಣತಿಯನ್ನು ಮಾಡ್ತಾರೆ. ಗಣತಿಯನ್ನು ಮಾಡಂಗಿಲ್ಲ ಅವರು. ಜಾತಿ ಗಣತಿಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮದು. ಜಾತಿ ಎಲ್ಲದರಲ್ಲೂ ಜಾತಿ ಇರ್ತೈತೆ, ಜಾತಿ ಕಾಲಮ್ ಇರ್ತೈತೆ. ನಮ್ಮಲ್ಲಿ ಜಾತಿ ಕಾಲಮ್ ಇರ್ತೈತೆ, ಇರೋಲ್ಲ ಅಂತಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದು ಜಾತಿ ಜನಗಣತಿ. ನಾವು ಮಾಡ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಜಾತಿ ಕಾಲಮ್ ಇರಲೇಬೇಕು. ಯಾವ್ಯಾವ ಜಾತಿಯೊಳಗೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಯಾರು ಡೆವಲಪ್ ಆಗಿದ್ದಾರೆ, ಎಷ್ಟು ಅಭಿವೃದ್ಧಿ ಆಗಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ, ಸಾಮಾಜಿಕವಾಗಿ ಎಷ್ಟಿದ್ದಾರೆ, ಯಾರ್ಯಾರ ಹತ್ರ ಏನೇನಿದೆ ಅನ್ನೋದು ಗೊತ್ತಾಗಬೇಕಂತಂದರೆ ಅದು ಎಲ್ಲದೂ ಜಾತಿ ಇದ್ದೇ ಇರ್ತೈತೆ. ಕೇಂದ್ರ ಸರ್ಕಾರ ಮಾಡೋದು ಜಾತಿ ಜನಗಣತಿ, ರಾಜ್ಯ ಸರ್ಕಾರ ಮಾಡೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಸರ್, ಈಗ ಅವ್ರು ಮಾಡಬೇಕಾಗೈತೆ. ಅವ್ರಿಗೆ ಏನೇನು ಕಾರಣಗಳನ್ನ ಇಟ್ಕೊಂಡಾರ ಜೋಶಿ ಅವರಿಗೆ
ಮತ್ತು ಕೇಂದ್ರದ ಮಂತ್ರಿಗಳಿಗೆ ಕೇಳಿದರೆ ಅದನ್ನು ಮಾಹಿತಿ ಕೊಡ್ಬೋದು. ಅವ್ರು ಕೊಡ್ತಾ ಇರೋದು ಜಾತಿ ಜನಗಣತಿ 26 ಮತ್ತು 27 ಅಂತ ಅಧಿಸೂಚನೆ ಹೊರಡಿಸಿದ್ದು ನಾನು ನೋಡಿದ್ದೀನಿ. ಅಲ್ಲ ಸರ್, ಈಗ ನಿಮ್ಮ ವರದಿ ಏನು ಈಗ ಮತ್ತೊಂದು ಸಮೀಕ್ಷೆ ಆಯ್ತಲ್ಲ, ಹೈಕಮಾಂಡ್ ಸೂಚನೆ ಇರ್ತದೆ, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಇದು ಹಿನ್ನಡೆ ಆಯಿತು ಅಂತ. ನೋ, ಹಿನ್ನಡೆಯನ್ನ ಪ್ರಶ್ನೆ ಇಲ್ಲ. ಇದು ನಮ್ಮ ಕಮಿಟ್ಮೆಂಟು, ನಮ್ಮ ಪಾರ್ಟಿ ಕಮಿಟ್ಮೆಂಟು, ನಮ್ಮ ಪಕ್ಷದ ಕಮಿಟ್ಮೆಂಟು, ನಮ್ಮ ಮುಖ್ಯಮಂತ್ರಿಗಳ ಕಮಿಟ್ಮೆಂಟ್. ಇನ್ನೇನು ಬಿಡುಗಡೆ ಬಿಡ್ತು ಅಂತ ತರಾತುರಿಯಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ನಾವು 90 ಡೇಸ್ ಒಳಗೆ ರೆಡಿ ಮಾಡ್ತೀವಿ, ಅದನ್ನು ಮಾಡಿ ಕೊಡ್ತೀವಿ. ರೋಡಿನ ಬಗ್ಗೆ ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಆ ರೋಡನ್ನು ಸರಿ ಮಾಡ್ತೀವಿ. ಇದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ 17 ಲಕ್ಷ ರೂಪಾಯಿ ತುಂಬಬೇಕಂತ ಇದು ಬಂದಿತ್ತು. ಅದನ್ನೆಲ್ಲ ಚರ್ಚೆ ಮಾಡಿದ್ದೀನಿ, ಸರಿಯಾಗುತ್ತೆ. ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಕೆಲಸ ಮಾಡ್ತೀವಿ.